ಇಳಕಲ್ನಲ್ಲಿ ಮತ್ತೆ ಕಳ್ಳರ ಸದ್ದು. ಖಾಲಿ ಮನೆ ನೋಡಿದ ಕಳ್ಳರು ಬಾಗಿಲು ಒಡೆದು ಹಣ ಚಿನ್ನ ದೋಚಿ ಪರಾರಿ. ಮಾರ್ಚ್ 26, 2026 ನಗರದಲ್ಲೇ ಮತ್ತೊಮ್ಮೆ ಬೆಚ್ಚಿ ಬೀಳಿಸುವ ಮನೆ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ಹೈವೇ ಸಮೀಪದ ಆದಿ ಬಸವಣ್ಣ ಫ್ಲಾಟ್ನಲ್ಲಿ ನಡೆದ ಈ ದರೋಡೆ ಸ್ಥಳೀಯರಲ್ಲಿ ಭೀತಿ ಮತ್ತು ಆತಂಕದ ವಾತಾವರಣವನ್ನು ಸೃಷ್ಟಿಸಿದೆ. ಎರಡು ದಿನಗಳ ಹಿಂದೆ ಮನೆಯ ಮಾಲೀಕರಾದ ಮಹಮ್ಮದ್ ಅವರು ಕುಟುಂಬ ಸಮೇತ ಗುಳೇದಗುಡ್ಡಕ್ಕೆ ತೆರಳಿರುತ್ತಾರೆ. ಮನೆ ಸಂಪೂರ್ಣ ಖಾಲಿಯಾಗಿರುವ ಈ ಸಂದರ್ಭವನ್ನು ಕಾದು ಕುಳಿತಿದ್ದ ದುಷ್ಕರ್ಮಿಗಳು ಯೋಚಿತವಾಗಿ ಮನೆ ಮೇಲೆ ಕಣ್ಣಿಟ್ಟಿದ್ದರೆಂಬ ಅನುಮಾನಗಳು ವ್ಯಕ್ತವಾಗುತ್ತಿವೆ. ನಿನ್ನೆಯ ದಿನ ಊರಿನಿಂದ ಮರಳಿ ಬಂದ ಮೊಹಮ್ಮದ್ ಅವರು ಮನೆಯ ಸ್ಥಿತಿ ನೋಡಿ ಬೆಚ್ಚಿ ಬೀಳುತ್ತಾರೆ. ಬಾಗಿಲು ಮುರಿದು ಹಾಕಲ್ಪಟ್ಟಿದ್ದು ಒಳಗೆ ಪ್ರವೇಶಿಸಿದಾಗ ಎಲ್ಲೆಲ್ಲೂ ಅಸ್ತವ್ಯಸ್ತ ಪರಿಸ್ಥಿತಿ ಕಣ್ಣಿಗೆ ಬೀಳುತ್ತದೆ. ನಮ್ಮ ಮನ್ಯಾಗ ಕಳು ಆಗೈತ್ರಿ, ಬಂಗಾರದ ಕಿವ್ಯಾನ್ ಹೋಗೈತ್ರಿ, ಇದು ಬೆಳ್ಳಿ ಚೈನ ಹೋಗೈತ್ರಿ, 15 ತೊಲಿ ಬೆಳ್ಳಿದ್ರಿ, 4 ಕೈಯಾಗಿನ ಉಂಗ್ರ, 2 ಬ್ಯಾಸ್ಲೆಟ್, 2 ಬೆಳ್ಳಿ ಚೈನ, ಕಾಲಾಗಿನ ಚೈನ ರೀ, ಮತ್ತೆ 1 ಮಂಗಲಸೂತ್ರ ರೀ. ನಮ್ಮ ಮನ್ಯಾಗಿನ ಟಿವಿ ಗಾಡಿ ಹಂಗಿದ್ದ ಹಂಗಾಯ್ತ್ರಿ, ಏನು ಮಾಡಿಲ್ಲ, ಬರೇ ಬಂಗಾರ ಬೆಳ್ಳಿ ಕೀಲಿ ಹಾಕಿದಿತ್ತು, ಅದು ಮುರ್ದ್ ಹೋಗ್ಯಾರಿ, ಮತ್ತೆ ಒಳಗಿಂದು ಮುರ್ದಾರಿ. 2 ಕೀಲಿ ನಮ್ಮ ಅಪ್ಪಾಜಿ ಕಡೆನ ಅದಾವ್ರಿ. 400 ರೂಪಾಯಿ ಇದು ರೊಕ್ಕ. ಇನ್ನಷ್ಟು ಆಘಾತ ಎದುರಾಗಿದ್ದು ಮನೆಯ ಲಾಕರ್ ಸಂಪೂರ್ಣವಾಗಿ ತೆರೆಯಲ್ಪಟ್ಟಿರುವುದು ಕಂಡುಬಂದಿದೆ. ದುಷ್ಕರ್ಮಿಗಳು ಮನೆ ಒಳಗೆ ನುಗ್ಗಿ ಲಾಕರ್ ಒಡೆದು ಬಂಗಾರ ಮತ್ತು ಬೆಳ್ಳಿಯ ಆಭರಣಗಳು ಸೇರಿದಂತೆ ಸುಮಾರು 4 ರಿಂದ 5 ಸಾವಿರದವರೆಗೆ ನಗದು ಹಣ ಕಳ್ಳತನವಾಗಿರುವುದಾಗಿ ಆರೋಪಿಸಿದ್ದಾರೆ. ಈ ದೃಶ್ಯವನ್ನು ಕಂಡ ಮಹಮ್ಮದ್ ಮತ್ತು ಅವರ ಕುಟುಂಬ ಸದಸ್ಯರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಘಟನೆ ಕೇವಲ ಒಂದು ಕಳ್ಳತನ ಪ್ರಕರಣವಲ್ಲ, ಇದು ನಗರದ ಭದ್ರತಾ ವ್ಯವಸ್ಥೆಯ ಮೇಲೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಮೂಡಿಸಿದೆ. ನಿರ್ಜನ ಮನೆಗಳನ್ನು ಟಾರ್ಗೆಟ್ ಮಾಡುತ್ತಿರುವ ಕಳ್ಳರ ಗುಂಪು ಕಾರ್ಯನಿರ್ವಹಿಸುತ್ತಿದೆ ಎಂಬ ಅನುಮಾನವೂ ವ್ಯಕ್ತವಾಗುತ್ತಿದೆ. ಈ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವ ಸಾಧ್ಯತೆ ಇದ್ದು ಪೊಲೀಸರು ತನಿಖೆ ಆರಂಭಿಸುವ ನಿರೀಕ್ಷೆಯಿದೆ. ಸುತ್ತಮುತ್ತಲಿನ ಆರೋಪಿಗಳನ್ನು ಪತ್ತೆ ಹಚ್ಚುವ ಕಾರ್ಯ ನಡೆಯಲಿದೆ. ಒಟ್ಟಾರೆ ಈ ಘಟನೆ ಇಳಕಲ್ ನಗರದಲ್ಲಿ ಮನೆಗಳ ಭದ್ರತೆ ಬಗ್ಗೆ ಮತ್ತೊಮ್ಮೆ ಎಚ್ಚರಿಕೆಯ ಗಂಟೆ ಬಾರಿಸಿದೆ. ಮನೆ ಖಾಲಿ ಬಿಡುವವರು ಎಚ್ಚರಿಕೆಯಿಂದಿರಬೇಕು, ಸಿಸಿಟಿವಿ ಮತ್ತು ಭದ್ರತಾ ವ್ಯವಸ್ಥೆಗಳನ್ನು ಬಲಪಡಿಸಬೇಕು ಎಂಬ ಸಂದೇಶವನ್ನು ಈ ಘಟನೆ ನೀಡುತ್ತಿದೆ. ತಮ್ಮ ಹೆಸರು ಮೊಹಮ್ಮದ್ ರೀ. ಅದು ನಾವು ನಮ್ಮ ಅತ್ತೆ ಊರಿಗೆ ಹೋಗ್ಬೇಕಾಯ್ತು, ಹೋಗಿದ್ವಿ. ಸೋಮವಾರ ಹೋಗಿದ್ವಿ ಸರ್, ಇವತ್ತು ಬಂದ್ವಿ ಸರ್. 2 ದಿವಸ ಒಳಗೆ ಈ ನಮ್ಮದು ಕೆಲಸ ಆಯ್ತು ಸರ್. ನಾವು ಬಂದು ನೋಡಿದಾಗ ಇದೆಲ್ಲ ಆಗೈತೆ ಸರ್. ಎಲ್ಲ ಸಾಮಾನುಗಳು ಏನು ಇದ್ದಿದ್ದೆಲ್ಲ ಹೋಗಿದ್ದಾರೆ ಸರ್. ಚೈನಾ, ಬೆಳ್ಳಿ ಉಂಗುರ, ಮಂಗಲಸೂತ್ರ, ಕಿವ್ಯಾನು, ಬಂಗಾರ, ಎಲ್ಲ ಬಂಗಾರ ಹೋಗಿ 1 ಜೋಡಿ ಕಾಲಿನ ಬೆಳ್ಳಿ ಚೈನಾ 2 ಜೊತೆ ರೊಕ್ಕ 4,000. ಅಷ್ಟು ಒಟ್ಟು ಎಷ್ಟು ಮಟೀರಿಯಲ್ ಎಷ್ಟು ಇತ್ತು ರೊಕ್ಕದ ಅಜ್ಮಸ್ ಮತ್ತು ಬಂಗಾರ ಎಷ್ಟಾಯ್ತು ಟೋಟಲ್? ಎಷ್ಟು ನಿಮ್ಮ ಅಂದಾಜು? ಎಲ್ಲ ಸೇರಿ 1.5 ತೊಲೆ ಲೆಕ್ಕ, 1.5 ತೊಲೆ ಲೆಕ್ಕ ಎಲ್ಲ ಸೇರಿ ಸ್ವಲ್ಪ ಹೆಚ್ಚಿಗೆ ಅದು ಚೈನಾ ರೀ. ಅಲ್ಲ ಮತ್ತೆ ಅದು ಬಿಟ್ಟು ಮತ್ತೆ ಮತ್ತೆ ಉಳ್ಕಿದ್ದು ಏನೂ ಮುಟ್ಟಿಲ್ಲ ಸರ್. ಸೀರೆ ಗೀರೆ ಅವು ಏನು ಮುಟ್ಟಿಲ್ಲ. ಇವತ್ತು ಎಷ್ಟೊತ್ತಿ ಬಂದಿದ್ದೀರಿ ನೀವು? ಈಗ ಎಷ್ಟು ಬಂದಿವಿ ಸರ್. ಬಂದಾಗ ನೋಡಿದಾಗ ಗೊತ್ತು ಸರ್. ಡೋರ್ ಮುರಿದಿರ್ತಾರೆ? ಹಾಂ, ಡೋರ್ ಮುರಿದ ಐತೆ ನೋಡಿ ಸರ್. ಚಾವಿ ನನ್ನ ಕಡೆ ಅದಾವ ಸರ್. ಯಾಕೆ ಹೋಗಿದ್ದು ಡಿಜಲ್ ಚಾವಿ, ಮನೆ ಚಾವಿನೂ ನನ್ನ ಕಡೆ. ಚೆಕ್ ಮಾಡಿ ನೋಡೋಗಿರಿ, ಹಾಕೊಂಡು ಹೋಗಾರ ಚೆಕ್ ಮಾಡಿ ನೋಡೋಗಿರಿ. ಮತ್ತೆ ತೈಲ ಹೆಂಗಿದೆ ಹಂಗ ಇಟ್ಟೋಗ್ಯಾರಿ. ಒಟ್ಟು ಏನು ಒಳಗೆ ಇಟ್ಟಿಲ್ಲ, ಮತ್ತೆ ಎಲ್ಲ ಬಂಗಾರ ಎಲ್ಲ ಫುಲ್ ಅಲ್ಲ. ಇನ್ಫಾರ್ಮೇಶನ್ ಅಲ್ರಿ ಸರ್, ಮತ್ತೆ ಎಲ್ಲರೂ ಹೋಗಬೇಕಾಗುತ್ತೆ ಬರಬೇಕಾಗುತ್ತೆ, ಈ ತರ ಮಾಡ್ತಾರೆ ಹೆಂಗ್ ಗೊತ್ತ್ರಿ ಸರ್? ಮತ್ತೆ